ಯಾವುದೇ ತಪ್ಪು ಮಾಡದೆ ಅನ್ಯಾಯಕ್ಕೆ ಬಲಿಯಾಗಿ ಸೌದಿ ಅರೇಬಿಯಾದ ಸೆರೆಮನೆಯಲ್ಲಿ ಬಂಧನದಲ್ಲಿರುವ ಮಂಗಳೂರಿನ ಶೈಲೇಶ್ ಕುಮಾರ್ ಎಂಬುವರನ್ನ ಬಿಡುಗಡೆ ಮಾಡಬೇಕೆಂದು ಶೈಲೇಶ್ ಕುಮಾರ್ ಅವರ ಕುಟುಂಬಿಕರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿತೇಂದ್ರ ಕೊಠಾರಿ ಅವರು, ಶೈಲೇಶ್ ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಸೌದಿ ಅರೇಬಿಯಾದಲ್ಲಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. 2020ರಿಂದ ತನ್ನ ವೃತ್ತಿಯಲ್ಲಿ ಅನೇಕ ತೊಂದರೆಗೆ ಒಳಗಾಗಿದ್ರು. ಇದರ ಭಾಗವಾಗಿ ತನ್ನ ದೇಶ ಭಾರತದ ಪರವಾಗಿ ದೇಶ ಪ್ರೇಮವನ್ನು ವ್ಯಕ್ತಪಡಿಸಿದಾಗ ಕೆಲವೊಂದು ಷಡ್ಯಂತ್ರಕ್ಕೆ ಬಲಿಯಾಗುವ ಪರಿಸ್ಥಿತಿ ಬಂದೊದಗಿತ್ತು. ಇದರ ವಿಚಾರವನ್ನು ತಿಳಿದ ಶೈಲೇಶ್ ಕುಮಾರ್ ಫೆಬ್ರವರಿ 23, 2020ರಂದು ತಾನೊಬ್ಬ ಪ್ರಾಮಾಣಿಕನೆಂದು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿಲ್ಲ ಎಂದು ಸೌದಿ ಅರೇಬಿಯಾದ ಪೊಲೀಸರಿಗೆ ದೂರು ನೀಡಲು ಹೋದಾಗ ಅವರನ್ನ ತನಿಖೆ ಮಾಡದೆ ಬಂಧಿಸಿದ್ದಾರೆ. ಆನಂತರ ಸೌದಿ ಅರೇಬಿಯಾದಲ್ಲಿರುವ ಇಂಡಿಯನ್ ಕಾನ್ಸುಲೇಟ್ಗೆ ದೂರು ನೀಡಿದ್ದಾರೆ. ಆದರೆ ರಾಯಭಾರಿ ಕಚೇರಿ ಈ ಬಗ್ಗೆ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ. ಈ ಬಗ್ಗೆ ಸಾಕ್ಷಿಯನ್ನ ಮತ್ತು ಸೂಕ್ತ ಮಾಹಿತಿಯನ್ನ ಭಾರತದ ರಾಯಭಾರಿ ಕಚೇರಿಗೆ ಒದಗಿಸಿ ಶೈಲೇಶ್ ಕುಮಾರ್ ಅವರನ್ನ ಬಿಡುಗಡೆಗೊಳಿಸಿ ಅವರಿಗೆ ಸೂಕ್ತ ನ್ಯಾಯ ಒದಗಿಸಬೇಕೆಂದು ಅವರು ಹೇಳಿದರು. ಮಂಗಳೂರಿನ ಬಿಕ್ಕರ್ನಕಟ್ಟೆಯ ದಿವಂಗತ ಜನಾರ್ದನ್ ಸಾಲಿಯಾನ್ ಮತ್ತು ರಾಜೀವಿ ದಂಪತಿಗಳ ಏಕೈಕ ಪುತ್ರ ಶೈಲೇಶ್ ಕುಮಾರ್ ಅವರು ಕಳೆದ 20 ವರ್ಷಗಳಿಂದ ದೂರದ ಸೌದಿ ಅರೇಬಿಯಾದಲ್ಲಿ ತಮ್ಮ ವೃತ್ತಿ ಜೀವನಕ್ಕೋಸ್ಕರ ಮಂಗಳೂರಿಂದ ಸೌದಿಗೆ ಹೋಗಿರ್ತಾರೆ. ಪ್ರಾಮಾಣಿಕವಾಗಿ ಯಾವುದೇ ರೀತಿಯಾದಂತಹ ಆ ದೇಶದ ಸೌದಿ ಅರೇಬಿಯಾದ ಕಾನೂನುಗಳಿಗೆ ವಿರುದ್ಧವಾಗಿ ಯಾವುದೇ ಕೆಲಸಗಳನ್ನು ಮಾಡದೆ ಅತ್ಯಂತ ಪ್ರಾಮಾಣಿಕವಾಗಿ 20-25 ವರ್ಷಗಳಿಂದ ಕೆಲಸ ಮಾಡಿರ್ತಾರೆ. ಆದರೆ 2020 ಜನವರಿ 14ನೇ ತಾರೀಕು ಅವರ ಫೇಸ್ಬುಕ್ ಅಲ್ಲಿ ಯಾವುದೇ ಒಂದು ಘಟನೆಗೆ ಸಂಬಂಧಪಡದ, ಅಂದ್ರೆ ಅವರಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಹಾಕದ ಒಂದು ಫೇಸ್ಬುಕ್ ಐಡಿ ಅವರ ಶೈಲೇಶ್ ಕುಮಾರ್ ಹೆಸರಲ್ಲಿ ಅದು ಕಾಣುತ್ತದೆ. ಅವರಿಗೆ ಅವರ ಗೆಳೆಯರೊಂದಿಗೆ ಅಥವಾ ಅವರ ಸಹೋದ್ಯೋಗಿಗಳ ಮುಖಾಂತರ ಅವರಿಗೆ ತಿಳಿಯುತ್ತದೆ ತನ್ನ ಹೆಸರಲ್ಲಿ ಒಂದು ಫೇಸ್ಬುಕ್ ಐಡಿ ನಿರ್ಮಾಣ ಆಗಿತ್ತು. ನೋಡ್ಬೇಕಾದ್ರೆ ಆ ಫೇಸ್ಬುಕ್ ಐಡಿ ಈ ಫೇಸ್ಬುಕ್ ಐಡಿಯಲ್ಲಿ ಇಸ್ಲಾಮಿಗೆ ವಿರುದ್ಧವಾಗಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಕೂಡ ಆ ಒಂದು ಫೇಸ್ಬುಕ್ ಐಡಿಯಲ್ಲಿ ಹಾಕಿದ್ದಾರೆ. ಜೊತೆಗೆ ಸೌದಿ ಅರೇಬಿಯಾದ ದೊರೆ ವಿರುದ್ಧ ಕೂಡ ಅನೇಕ ಪೋಸ್ಟ್ಗಳನ್ನು ಈ ತರ ಆ ಒಂದು ಫೇಕ್ ಐಡಿಯಲ್ಲಿ ಅವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಫೇಕ್ ಐಡಿಯಲ್ಲಿ ಅದು ಬಂದಿರ್ತದೆ. ಶೈಲೇಶ್ ಕುಮಾರ್ ಅವರ ಬಿಡುಗಡೆಗೆ ಕುಟುಂಬದವರಿಂದ ಕೂಡ ಏನಾದರೂ ಅವಶ್ಯಕತೆಗಳಿದ್ರೆ ಅದಕ್ಕೂ ನಾವು ತಯಾರಿದ್ದೇವೆ ಅಂತ ಹೇಳುವಂತಹ ಒಂದು ಮಾಹಿತಿಯನ್ನ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಗೆ ನಾವು ತಿಳಿಸ್ತಾ ಇದ್ದೇವೆ. ಕಳೆದ 1.5 ವರ್ಷಗಳಿಂದ ಯಾವುದೇ ಮಾಹಿತಿಗಳಿಲ್ಲದೆ ಅವರು ಯಾವ ಕಾರಾಗೃಹದಲ್ಲಿ ಇದ್ದಾರೆ ಅಥವಾ ಅವರ ಕಾನೂನಾತ್ಮಕ ವ್ಯವಸ್ಥೆಗಳು ಏನಾಗಿದೆ ಹೇಳುವಂತ ಒಂದು ಯಾವುದೇ ಮಾಹಿತಿ ಇಲ್ಲದೆ 1.5 ವರ್ಷದಿಂದ ಸೌದಿ ಅರೇಬಿಯಾದ ಕಾರಾಗೃಹದಲ್ಲಿ ಶೈಲೇಶ್ ಕುಮಾರ್ ಅವರು ಅನ್ಯಾಯವಾಗಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಅನಂತರ ಶೈಲೇಶ್ ಕುಮಾರ್ ಅವರ ಪತ್ನಿ ಕವಿತಾ ಅವರು ಮಾತನಾಡಿ, ಸೌದಿ ಅರೇಬಿಯಾದಲ್ಲಿ ಬಂಧನಕ್ಕೊಳಗಾಗಿರುವ ಶೈಲೇಶ್ ಕುಮಾರ್ ಅವರನ್ನ ಬಿಡುಗಡೆ ಮಾಡಬೇಕೆಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಕಳಿಯಿಂದ ಹೇಳಿದರು. ಸೌದಿ ಅರೇಬಿಯಾದಲ್ಲಿ ಬಂಧನಕ್ಕೊಳಗಾಗಿದ್ರು. ಅವರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅವರನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ಕಳಕಳಿಯಾಗಿ ವಿನಂತಿಸುತ್ತಿದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶೈಲೇಶ್ ಕುಮಾರ್ ಅವರ ಕುಟುಂಬಿಕರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.